ಹಾಯ್ ಜಡ್ಜಸ್. ಆಕ್ಚುಲಿ ನಿಮಗೆ ಗೊತ್ತಿರ್ಬೋದು, ಸೀತಾರಾಮ್ ಅವನ ಮನೆ ಎಲ್ಲೇ ಇರೋದು. ನಾನು ಕ್ಲೋಸ್ ಫ್ರೆಂಡ್ ಅವನು. ಎಷ್ಟು ಕ್ಲೋಸ್ ಅಂದ್ರೆ ಅವನ್ ಪಕ್ಕದ ಮನೆಯಿಂದ ಬಿಟ್ಟು ನಮ್ಮ ಮನೆ ಬಂದಿದ್ದಾನೆ, ಅಷ್ಟು ಕ್ಲೋಸ್ ಫ್ರೆಂಡ್ ಅವನು. ಏನಾದ್ರು ಕರೆದ್ರೆ ಓಡ್ಕೊಂಡು ಸೂರಜ್ ಐ ಲವ್ ಯು ಅಂತ ತಪ್ಕೋತಾನೆ, ಅಷ್ಟು ಕ್ಲೋಸ್. ಕರಿ ಕರಿ ನೋಡೋಣ. ಸೀತು ಇಲ್ಲ, ಇಲ್ಲಿಂದ ನಾವು ಬಂದ್ರೆ ಓಡ್ ನಿಮಗೆ ಕಾಣಿಸಲ್ಲ. ಸೀತು ಯಾವ ಅವನು ಲವ್? ಅಯ್ಯೋ ಯಾಕ ಬಂದ ಇಲ್ಲಿಗೆ? ನನ್ನ ಫ್ರೆಂಡ್ ಮನೆಗೆ ಬರ್ದೆ, ಮತ್ತೆ ಇನ್ನೆಲ್ಲೋ ಹೋಗ್ಲಿ ನಾನು? ನನ್ನ ಫ್ರೆಂಡ್ ಗೊತ್ತಾದ್ರೆ ದೋಡ್ಸ್ಬಿಡ್ತಾನೆ ಕಣೋ. ಮೊದ್ಲ ನಂಗೆ ಹುಡುಗಿ ಇದ್ದಾಳೆ, ನಾನು ಮೊನ್ನೆ ಹುಡುಗಿ ಇಲ್ಲ ಅಂತ ಉರ್ಕೊಂಡ್ ಸಾಯ್ತಾವನೆ. ಅದಕ್ಕೆ ಟೆನ್ಷನ್ ಮಾಡಬೇಡ. ಅಲ್ಲಿ ಗಿವ್ ಒನ್ ಗುಡ್ ಐಡಿಯಾ. ಕಮ್ಮಿ ಹೇಳಿ. ಜಿಂಗ್ ಜಾಕ್ ಜಿಗಿ ಜಿಗಿ ಜಾಕ್ ಜಿಂಗ್ ಜಾಕ್ ಜಿಗಿ ಜಿಗಿ ಜಾಕ್ ಬರಲ್ಲ. ಸೀತಾರಾಮ ಹೋಗೋ ಟಿವಿ ಹಾಕು ನನ್ನ ಮಗನೇ. ಓ ಈ ಕಿತ್ತೋ ನನ್ನ ಮಗ ಬಂದ. ಏನಕ್ಕಾದ್ರೂ ಬಂದು ಅಣ್ಣ ಕರೆಂಟ್ ಇಲ್ಲ, ನನಗೆ ಎಂಟರ್ಟೈನ್ಮೆಂಟ್ ಬೇಕು. ಡ್ಯಾನ್ಸ್ ಮಾಡು. ಡ್ಯಾನ್ಸ್ ನಾನು ಸಕ್ಕತ್ತಾಗಿ ಮಾಡ್ತೀನಿ, ಆದ್ರೆ ನಿನ್ ಮುಂದೆ ಮಾಡಲ್ಲ. ಯಾಕೆ? ನಾನ್ ಮಾಡ್ತೀನಿ. ಲೇ ಯಾರು ಒಂದು ಗೆಂಡ ಮೃಗ? ಗೇಂಡ ಮೃಗ ಕರೀತೇನೋ. ಏನೋ ಮಾಡಿದೆ? ಕುಲದಲ್ಲಿ ಕೀಳಾವ್ದು ಟೀಚರ್. ನನ್ನ ಮಗನೇ ನನ್ನ ಫ್ರೆಂಡ್ ಮಾಡಿದ್ದೇನೋ. ನನ್ನ ಮಗನೇ ನಿನಗೆ ತಿನ್ನಕ್ ಗತ್ತಿರೋ ಯಾಕೋ ಕರ್ಕೊಂಡ್ ಬಂದಿದ್ಯಾ? ನನ್ನ ಬೆಸ್ಟ್ ಫ್ರೆಂಡ್, ನಾವು ಹೊಸ ರೂಮೇಟು. ಯಾಕೋ ಬಂದೆ? ಆಕ್ಚುಲಿ ನಮ್ಮ ಅಕ್ಕನಿಗೆ ಹುಡುಗ ಹುಡುಕ್ತಿದ್ದೀವಣ್ಣ. ಅಕ್ಕನಿಗೆ ಹುಡುಗ ಸೆಟ್ ಆದ ತಕ್ಷಣ ನಿಮ್ ರೂಮ್ ನಿಮ್ಮ ಅಕ್ಕನಿಗಾರು ಹುಡ್ಕೋ, ನಿಮ್ ತಂಗಿಗಾರು ಹುಡ್ಕೋ. ನನ್ನ ಮನೇಲಿ ಇರ್ಬಾರ್ದು. ನಡೆಯಲೇ ಅಣ್ಣ. ಉದುರ್ಸ್ಕೊಂಡು ಹೋಗಿದೆ ನೋಡಿಲಿ. ಆಕ್ಚುಲಿ ನಮ್ಮ ಅಕ್ಕ, ನಾನು ಹೊರಡ್ತೀನಿ. ಹೇಯ್ ಎಲ್ಲಿಗೆ ಹೋಗ್ತೀಯಾ? ಹೋಗ್ಬೇಕಾಗಿದ್ದು ಹೊರಗಡೆ ಅಲ್ಲ, ಒಳಗಡೆ. ಅಂದ್ರೆ ಇನ್ನು ಮೇಲೆ ಈ ಮನೆ ನಿಂದೆ. ವಿಡಿಯೋ ಮಾಡೋಗೆಲ್ಲ ನೋಡಿದೀನಿ ಇವ್ರ ಮೊಬೈಲ್ ಅಲ್ಲಿ. ನಾನು ರೀಲ್ಸ್ ಅಲ್ಲಿ ಇವ್ರ ಹೆಸರೇನು? ASS ಆಶಾ. ಮಗ ಹೆಂಗ ನಿನ್ ಫ್ರೆಂಡ್ ನ ಬಕ್ರ ಮಾಡಿದ್ದು ಕಳ್ಳ. ಈ ಖುಷಿಗೆ ಎಣ್ಣೆಯಲ್ಲಿ ಹೋಗಲ್ಲ, ನನ್ನ ಹತ್ರ ಕೊಬ್ಬರಿ ಎಣ್ಣೆ ತಗೊಳಕ್ ದುಡ್ಡಿಲ್ಲ. ನಿಮ್ ಫ್ರೆಂಡ್ ಹತ್ರ ಕೇಳ್ತೀನಿ. ನನ್ನ ಮಗ ತಲೆಗೆ ಎಣ್ಣೆ ಹಾಕಲ್ಲ, ದುಡ್ಡಲ್ಲಿ ಕೊಡ್ತಾನೆ. ಹೆಂಗ್ ತಕೊಬರ್ತೀನಿ ನೋಡು. ಓ ಹೌದಾ ಸರ್? ಸರ್ ಇನ್ನು ಮೇಲೆ ನಾನು ನಿನಗೆ ಬಾಬಾ ಬಾಬಾ ಅಂತ ಕರಿಬೇಕು. ಹೋಗ್ಲಿ ಬಿಡೋ ಬಾಬಾಲೋ. ಯಾಕೆ? ನೀನು ಅವ್ನಿಗೆ ಅಣ್ಣ ಇದ್ದಂಗೆ, ನೀವಿಬ್ರು ಅಣ್ಣ ತಮ್ಮಂದ್ರು. ನಿಮ್ ತಂಗಿನ ನಾನು ಇಷ್ಟ ಪಡ್ತಾ ಇದ್ದೀನಿ, ಅದನ್ನ ನೆನ್ಪಿಟ್ಟು. ಆಕ್ಚುಲಿ ನಿಮ್ ವಿಷಯ ನಮ್ಮ ಅಕ್ಕನಿಗೆ ಹೇಳಿದೆ, ನಮ್ಮ ಅಕ್ಕ ಸಖತ್ ಖುಷಿ ಪಟ್ರು. ಹೌದಾ? ಹಾಗೆ ನಿಮ್ ನಂಬರ್ ತಗೊಂಡ್ರು. ಫೋನ್ ಮಾಡಿದ್ರೆ ಪ್ಲೀಸ್ ಚೆನ್ನಾಗಿ ಮಾತಾಡಿ, ಪ್ಲೀಸ್ ಪ್ಲೀಸ್. ಫೋನ್ ನಂಬರ್ ತಗೊಂಡಿದ್ದಾರೆ? ಮಾಡ್ತಾರೆ. ಫೋನ್ ನಂಬರ್ ತಗೊಂಡಿದ್ದಾರೆ. ಫೋನ್ ಬಾಬು ಮೀದ ನಿಮ್ಮ ಅಕ್ಕ ಫೋನ್ ಮಾಡ್ತಾಳೆ. ಅಕ್ಕ ಎಷ್ಟು ಬೇಗ? ಲಕ್ಕಿ. ಮಾತಾಡು. ಹಲೋ ಹಲೋ, ಅಪ್ಪು ಮಾತಾಡ್ತಿರೋದಾ? ಹೌದು ಆಶಾ. ಹೇಗಿದ್ದೀರಪ್ಪು? ನಾನ್ ಚೆನ್ನಾಗಿದ್ದೀನಿ, ನೀನು? ಅಪ್ಪು ನಿಮ್ ಪಕ್ಕ ನಮ್ ತಮ್ಮ ಇದ್ದಾನಾ? ಇದಾನೆ. ಅವ್ನಿಗೊಂದು 1000 ರೂಪೀಸ್ ಕೊಡ್ಬಹುದಾ? ಪರಿಚಯ ಆಗಿ ಅರ್ಧ ಗಂಟೆ ಆಗಿಲ್ಲ, ಆಗ್ಲೇ 1000 ರೂಪೀಸ್ ಕೇಳ್ತಾ ಇದೆಯಲ್ಲ. 10,000 ಕೊಡ್ತೇನೆ. ಬಾಬಾ ಅಕ್ಕ ಏನಾದ್ರು ಹೇಳಿದ್ರು 10,000 ಕೊಡ್ಕಲ್. ಎಂಜಾಯ್ ಮಾಡು, ಎಂಜಾಯ್ ಜಾಲಿ. ಅವನು ದುಡ್ಡು ಮಾತ್ರ ಕೊಟ್ಟೆ. ಎಣ್ಣೆ? ಓ ಎಣ್ಣೆ ಬೇಕಲ್ವಾ? ಎಣ್ಣೆ ಇಸ್ಕೊತೀನಿ ನೋಡು. ಅಯ್ಯೋ ಗಿಲ್ಲಿ. ಹಲೋ ಆಶಾ. ಹಾಯ್ ಅಪ್ಪು, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಏನ್ ಮಾಡ್ತಾ ಇದೀಯಾ? ನಾನು ನೇಲ್ ಪಾಲಿಶ್ ಹಾಕ್ತಿದ್ದೀನಿ. ನಾನು ಹಾಕ್ಲಾ? ಏನ್ರಿ ಮಾತಾಡ್ತೀರಾ? ನೈಲ್ ಪಾಲಿಶ್. ಅಯ್ಯೋ ಏನ್ ಕಾಮಿಡಿ ಮಾಡ್ತೀರಾ? ಆಕ್ಚುಲಿ ಆಶಾ, ನನ್ನ ನಿನ್ನ ಮದುವೆ ಯಾವಾಗ? ಸರ್ ನಾನು ಬೇಕು ಅಂತ ನಿಮ್ಮ ಅಕ್ಕ ಮಾತಾಡ್ತಾ ಇಲ್ಲ ಇಲ್ಲಿ. ಅಕ್ಕ ಅಂದ್ರೆ ನಾನು ಪಕ್ಕದಲ್ಲಿದ್ದೀನಲ್ವಾ, ಅವಳಿಗೊಂಚೂರು ನಾಚಿಕೆ. ಆ ಕಡೆ ಹೋಗಿ ಮಾತಾಡಿ.
ಹಲೋ ಆಶಾ. ಹಲೋ ಅಪ್ಪು. ಹೇಳು ಬಂಗಾರ. ಯಾಕೆ ಅವನ್ಗೆ ಹಂಗ್ ಬೈತೀರಾ? ಅವ್ನ ಎಷ್ಟು ಮನ್ಸಿಗೆ ನೋವು ಮಾಡ್ಕೋತಾನೆ ಗೊತ್ತಾ? ಹೋಗೋಣ ಸಾರಿ ಕೇಳಿ. ಓಕೆ ಓಕೆ ಈಗ ಜಸ್ಟ್ ಸಾರಿ ಕೇಳ್ತೀನಿ ಕಂದ. ಓಕೆ ಏಯ್ ಬಾಮಿದ ಬಾಮಿದ ಕ್ಷಮಿಸೋ. ಏಯ್ ವಾಗಲೇ. ಹಾ ಹೋಗಲೇ ಆಗಲೇ ರೆಸ್ಪೆಕ್ಟ್ ಕಮ್ಮಿ. ಬಾಮಿದ ನಿನಗೆ ಏನ್ ಬೇಕು ಹೇಳು. ನನ್ಗೆ ಫುಲ್ ಬಾಟ್ಲ್ ಎಣ್ಣೆ ಬೇಕು. ಫುಲ್ ಬಾಟ್ಲು ಜಾಸ್ತಿ ಮಿನಿಟ್ ನಿನಕ್ಕಿಂತ ಯಾಕೆ ದೊಡ್ಡದಿದೆ. late ಆಗುತ್ತೆ ಹುಚ್ಚ? ತಗೊಳ ಬಾಮಿದ ಜೋಲಿ ಜೋಲಿ. ಫುಲ್ ಬಾಟ್ಲು ಒಂದು ಕಾಲಿಗೆ ಫುಲ್ ಬಾಟ್ಲ್ ಮಗ. ಲೋ ನೀನು ವಾಯ್ಸ್ ಚೇಂಜ್ ಮಾಡಿ ಮಾತಾಡೋದಕ್ಕೆ ನಿಂಗೆ ಫುಲ್ ಬಾಟ್ಲು. ಮೇ ಬಿ ನಾನು ಚೇಂಜ್ ಮಾಡಿ ಮಾತಾಡಿದ್ರೆ ನಂಗೆ 2 ಬಾಟ್ಲು ಕೊಡ್ತೀನಿ. ಪ್ಲೀಸ್ ಟ್ರೈ ಮಾಡ್ಬೇಕು. ಹಲೋ ಎಷ್ಟು ಸತಿ ಹೇಳಿದೀನಿ ನಾನು ನಿನಗೆ ಮಿಮಿಕ್ರಿ ಒಲೆ ಎಲ್ಲ ಮಾಡಬೇಡ ಅಂತ. ಹೋಗಲಿ ಗಿಲ್ಲಿ ನಟನ ಹತ್ರ. ಅವನ ಹತ್ರ ಏನಕ್ಕೆ ಮ್ಯಾಜಿಕ್ ಕಲ್ತ್ಕೊಂಬ. ಅನು ಮ್ಯಾಮ್ ಹೇಗಿತ್ತು ಈ ಸ್ಕಿಟ್ಟು? ನಾನ್ ಮತ್ತೆ ಹೇಳ್ತಾ ಇದ್ದೀನಿ, ಇದು 2ನೇ ಬಾರಿಗೆ ಮಾತು ಶುರು ಮಾಡೋಕ್ಕಿಂತ ಮುಂಚೆ ಇದಾಗಿತ್ತು ಹಿಟ್ ಬಾಲ್ ಅವರ ಕಾಲ್ ಪರ್ಫಾರ್ಮೆನ್ಸ್. ಕೆಂಡ ನೀವು ಬಾಯಲ್ಲಿಟ್ಕೊಂಡ್ರಿ, ಆದ್ರೆ ಈ ಸ್ಕಿಟ್ ನ ತುಂಬಾ ತಂಪ್ ಮಾಡಿದ್ದೀರಾ. ವಾಟ್ ಅ ಸ್ಕಿಟ್, ಅಮೇಜಿಂಗ್. ಅಕುಲ್ ಟೈಟನ್ಸ್ ರಾಕಿಂಗ್. ಅಪ್ಪಣ್ಣ ಅಂಡ್ ಸೂರಜ್, ನೀವಿಬ್ರು ನಮ್ಮ ಇಂಡಿಯನ್ ಟೀಮ್ ಅಲ್ಲಿ ಇರುವಂತ ಬೆಸ್ಟ್ ಓಪನಿಂಗ್ ಬ್ಯಾಟ್ಸ್ಮನ್ ಅಂತ ಯಾರು ಇರ್ತಾರಲ್ಲ, ಆ ತರ ನೀವು ಪಾರ್ಟ್ನರ್ಸ್ ಇದ್ದೀರಲ್ಲ, ಸೂಪರ್ ಆಗಿತ್ತು. ಇಟ್ ವಾಸ್ ವೆರಿ ನೈಸ್. ಸೊ ಅಕುಲ್ ಸರ್ ಹೇಗಿತ್ತು ASSS ಆಶಾ ಪರ್ಫಾರ್ಮೆನ್ಸ್? ಇದು ಬೇಕಾಗಿರೋದು ನಮಗೆ. ಅಂದ್ರೆ ನಮ್ಮನ್ನ ನಾವು ಕಾಲು ಹಿಡ್ಕೋಬೇಕು, ನಮ್ಮನ್ನ ನಾವು ರೋಸ್ಟ್ ಮಾಡ್ಕೋಬೇಕು. ಇದನ್ನ ನಾವು ಡೇ 1 ಇಂದ ಹೇಳ್ತಾ ಇದ್ವಿ. ಫೈನಲಿ ಅಪ್ಪಣ್ಣ ರೂಟ್ ಬಂದಿದ್ದಾರೆ. ಬಂದ ಮೇಲೆ ಈಗ ಗೊತ್ತಾಗಿದೆ, ನೀವೆಲ್ಲ ಪ್ರತಿ ವಾರ ಕೊಡುವಂತ 1 ಲಕ್ಷಕ್ಕೆ ಪರ್ಫಾರ್ಮ್ ಮಾಡಿದ್ರೆ ನಮ್ಮವರು ಚಾಂಪಿಯನ್ಶಿಪ್ ಗೋಸ್ಕರ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಒಂದ್ ಲೈನ್ ಅಲ್ಲಿ ಹೇಳ್ಬೇಕು ಅಂದ್ರೆ ಜಗಣ್ಣ ದೊಡ್ಡಣ್ಣ, ಸಿಂಪಲ್ ಥಿಂಗ್, ಒಂದು ಹುಡುಗ ಹುಡುಗಿ ತರ ಆಕ್ಟ್ ಮಾಡಿ ಪಟಾಯಿಸೋದು, ವೆರಿ ಥಿನ್ ಲೈನ್. ಆದ್ರೆ ಅದನ್ನ ಇವರು ಹೇಗೆ ಕನ್ಸ್ಟ್ರಕ್ಟ್ ಮಾಡಿದ್ರು ಅಂದ್ರೆ ಒನ್ ಆಫ್ ದ ಮಾಸ್ಟರ್ ಪೀಸಸ್ ಆಫ್ ಅಕುಲ್ ಟೈಟನ್ಸ್. ಇವತ್ತು ನಿಮ್ಗಳ ಪರ್ಫಾರ್ಮೆನ್ಸ್ ನಮ್ಮ ಆಡಿಯನ್ಸ್ ಜೊತೆಗೆ ಥ್ಯಾಂಕ್ ಯು ಆಲ್ ದಿ ವೆರಿ ಬೆಸ್ಟ್ ಗೈಸ್. ನಮ್ಮ ವೇದಿಕೆಯ ದೊಡ್ಡಣ್ಣ ಸರ್, ಈ ಪರ್ಫಾರ್ಮೆನ್ಸ್ ಸೂಪರ್. ಥ್ಯಾಂಕ್ ಯು ದೊಡ್ಡಪ್ಪ, ಜೊತೆಗೆ ಟೀಮ್ ಆಲ್ ದಿ ಬೆಸ್ಟ್.